ಹಲೋ ಗೆಳೆಯರೇ, ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ಇವತ್ತು ದೇವ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ, ನನ್ನ ಅಭಿಪ್ರಾಯನ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತೀವಿ. ಈ ದೇವರು ಅಂದರೆ ಯಾರು? ದೇವರು ಅದು ಎಲ್ಲಿರ್ತಾನೆ, ಅವನು ಹೆಂಗಿರ್ತಾನೆ, ಅವನನ್ನು ತಲುಪೋದು ಹೇಗೆ? ಈ ಜಿಜ್ಞಾಸೆ ಶತಶತಮಾನಗಳಿಂದಲೂ ಇದೆ, ಇವತ್ತಿಗೂ ಇದೆ, ಮುಂದೆನೂ ಇರುತ್ತೆ. ಹಾಗಾದರೆ ದೇವರನ್ನ ಎಲ್ಲಿ ಹುಡುಕೋದು? ದೇವ್ರು ಹೆಂಗಿರ್ತಾನೆ? ಸ್ವಲ್ಪ ನೀವು ಒಂದಿಷ್ಟು ಡಿಸ್ಕಸ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ನನ್ನ ಅಭಿಪ್ರಾಯನ ನಿಮಗೆ ಹೇಳ್ತಾ ಇದ್ದೀನಿ, ಯೋಚನೆ ಮಾಡಬಹುದು ನಾವು ಇಬ್ಬರು. ನೋಡಿ, ದೇವ್ರನ್ನ ಸರ್ವಂತರ್ಯಾಮಿ ಅಂತೀವಿ, ದೇವರು ನಿರಾಕಾರ ಅಂತ ಹೇಳ್ತೀವಿ. ಸರ್ವಂತರ್ಯಾಮಿ ಅಂದರೆ ಎಲ್ಲ ಕಡೆ ಇದ್ದಾನೆ, ನಿರಾಕಾರ ಅಂದರೆ ಆಕಾರ ಇಲ್ಲ. ಹಾಗಾದರೆ ಇದು ಅರ್ಥ ಏನಾಗಾದ್ರೆ? ದೇವರು ಎಲ್ಲ ಕಡೆ ಇದ್ದಾನೆ ಅಂದಮೇಲೆ ನನಗನ್ಸುತ್ತೆ ಪ್ರಕೃತಿಯ ಚರಾಚರಗಳಲ್ಲೂ ದೇವರಿದ್ದಾನೆ ಅಂತ. ಬುದ್ಧ ಏನು ಹೇಳಿದ್ರು? ಭಗವಾನ್ ಬುದ್ಧ, ದೇವರು ಇದಾನೆ ಗೊತ್ತಿಲ್ಲ ನನಗೆ, ದೇವರು ಇಲ್ಲ ಅದೂ ಗೊತ್ತಿಲ್ಲ, ಜೀವನ ಒಂದೇ ನನಗೆ ಗೊತ್ತು, ಈ ಜಗತ್ತಿನ ಜೀವನ ಅಷ್ಟೇ ನನಗೆ ಗೊತ್ತು, ನನ್ನ ಪಂಚೇಂದ್ರಿಯಗಳಿಗೆ ಅವನು ಗೋಚರ ಆಗದೆ ಇರೋದ್ರಿಂದ ದೇವರ ಬಗ್ಗೆ ನಾನು ಮಾತಾಡೋದಿಲ್ಲ. ಬುದ್ಧನ ಈ ವಾದವನ್ನ, ಭಗವಾನ್ ಬುದ್ಧನ ಈ ವಾದವನ್ನ ನಿರೀಶ್ವರವಾದ ಅಂತ ಕರೀತಾರೆ. ಆನಂತರ ಬಂದಂಥ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು. ದೇವರು ಇದ್ದಾನೆ, ನನ್ನಲ್ಲೂ ಇದ್ದಾನೆ. ಆನಂತರ ಬಂದಂಥ ರಾಮಾನುಜಾಚಾರ್ಯರು ಅವ್ರು ಹೇಳ್ತಾರೆ, ದೇವರಿದ್ದಾನೆ, ಅವನಿಗೆ ನಾವು ಶರಣಾಗತರಾಗಬೇಕು, ಎಲ್ಲವೂ ಅವನ ಚರಾಚರವೂ ಕೂಡ ಅವನಿಂದನೇ ನಡೀತದೆ, ಶರಣಾಗತರಾದರೆ ಅವನ ಕರುಣೆಗಿರುತ್ತೆ. ಇನ್ನು ಮಧ್ವಾಚಾರ್ಯರು ಬಂದರು, ಹೌದು ದೇವರಿದ್ದಾನೆ, ಆದರೆ ಅವನೇ ಬೇರೆ, ನಾವೇ ಬೇರೆ. ಅದಕ್ಕೆ ಅವರು ದ್ವೈತ ಅಂತ ಹೇಳಿದರು. ಅಹಂ ಬ್ರಹ್ಮಾಸ್ಮಿ ಅಂದ ಶಂಕರಾಚಾರ್ಯರು ಅದ್ವೈತ ಅಂದರು. ನಮ್ಮಲ್ಲೇ ಇದ್ದಾನೆ ದೇವರು. ಇದೆಲ್ಲವನ್ನು ನಾವು ತಾಳೆ ಮಾಡಿದಾಗ ಎಲ್ಲವೂ ಸರಿಯೇ, ಎಲ್ಲವೂ ಸರಿಯೇ. ಆದರೆ ಜನರಲ್ ಆಗಿ ನೀವು ಯೋಚನೆ ಮಾಡೋದು, ಸಾಮಾನ್ಯ ಮನುಷ್ಯರಾಗಿ ನಾವು ಯೋಚನೆ ಮಾಡಿದಾಗ ದೇವರು ಎಲ್ಲ ಕಡೆ ಇದ್ದಾನೆ. ಈಗ ಉದಾಹರಣೆಗೆ ಇಡೀ ಪ್ರಕೃತಿಯನ್ನೇ ದೇವರು ಅಂದರೆ, ಯಾಕಂದರೆ ಪ್ರಕೃತಿಯ ನೆರಳಿನಲ್ಲೇ ನಾವೆಲ್ಲ ಜೀವನ ಮಾಡ್ತಾ ಇರೋದು, ಪ್ರಕೃತಿಯೇ ನಮ್ಮನ್ನು ಪೋಷಿಸ್ತಾ ಇರುವಂಥದ್ದು. ಪ್ರಕೃತಿಯೊಳಗೆ ಎಲ್ಲ ಜೀವಿಗಳು ನಾವುಗಳು ಇದ್ದೇವೆ. ಪ್ರಕೃತಿಯ ಹೊಟ್ಟೆಯೊಳಗೆ, ಪ್ರಕೃತಿಯ ಒಳಗಡೆ ನಾವಿದ್ದೀವಿ ಅಂದರೆ ನಮ್ಮೊಳಗೂ ದೇವರಿದ್ದಾನೆ ತಾನೇ. ಇದು ಹೇಗೆ ಅನ್ನೋ ಮಾತು ಬರುತ್ತೆ. ಈಗ ಒಂದು ನದಿಗೆ ಹೋಗೋಣ, ಒಂದು ಕೊಡ ತಗೊಂಡು ಆ ಕೊಡನ ನದಿಯೊಳಗೆ ಮುಳುಗಿಸೋಣ. ನದಿಯೊಳಗೆ ಕೊಡ ಮುಳುಗಿರೋದು ನಿಜನಾ? ನಿಜ ತಾನೆ. ಕೊಡದ ಒಳಗೆ ನೀರು ಇರೋದು ನಿಜನಾ? ಅದು ನಿಜ ತಾನೆ. ನೀರೊಳಗೆ ಕೊಡ ಇರೋದು ನಿಜ, ಕೊಡದ ಒಳಗೆ ನೀರು ಇರೋದು ನಿಜ, ಹೌದು ತಾನೆ. ಹಾಗೆ ಅದೇ ಮಾತನ್ನ ಅಲ್ಲಮ ಪ್ರಭುರು ಇನ್ನೊಂದು ಮಾತು ಹೇಳ್ತಾರೆ, ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ನಾನು ನಿನ್ನೊಳಗೋ ನೀನು ನನ್ನೊಳಗೋ. ಪ್ರಕೃತಿಯನ್ನು ಕುರಿತು ಹೇಳುವಂಥದ್ದು, ದೈವವನ್ನೇ ಕುರಿತು ಹೇಳುವಂಥದ್ದು ಅವರು. ಬಯಲು ಅಂದ್ರೇನು? ಗಾಳಿ ಬೆಳಕು ಇರೋ ಫೀಲ್ಡನ್ನ ಬಯಲು ಅಂತ ಕರಿತೀವಿ. ಅಲ್ಲಿ ಗಾಳಿ ಬೆಳಕು ಯಥೇಚ್ಛವಾಗಿರುತ್ತೆ. ಆ ಬಯಲಿನಲ್ಲಿ ನಾವೊಂದು ಮನೆಯನ್ನು ಕಟ್ತೀವಿ, ಮನೆಯೊಳಗೂ ಗಾಳಿನೂ ಇರುತ್ತೆ, ಬೆಳಕು ಇರುತ್ತಲ್ವ. ಹಾಗಾದ್ರೆ ಬಯಲಲ್ಲಿರೋದು ಮನೆಯೊಳಗಿದೆ ತಾನೆ, ಮನೆಯೊಳಗಿರೋ ಗಾಳಿ ಬೆಳಕು ಬಯಲಲ್ಲೂ ಇದೆ ತಾನೆ. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ನಾನು ನಿನ್ನೊಳಗೋ ನೀನು ನನ್ನೊಳಗೋ. ಅಂದ್ರೆ ಪ್ರಕೃತಿಯಲ್ಲಿ ಎಲ್ಲ ಚರಾಚರಗಳಲ್ಲೂ ದೇವರಿದ್ದಾನೆ ಅನ್ನುವ ಮಾತನ್ನ ನಾವು ಆಡ್ತೀವಿ.
ಹೀಗಿದ್ದಾಗ ಇದು ಸತ್ಯ ಗೊತ್ತಾದ ಕೆಲವರು ದೇವರು ಎಲ್ಲ ಕಡೆ ಇದ್ದಾನೆ, ಅವನನ್ನ ಎಲ್ಲಿ ಎಲ್ಲಿದ್ದು ಧ್ಯಾನ ಮಾಡಿದ್ರು, ಎಲ್ಲಿ ಅವನು ಪ್ರಾರ್ಥನೆ ಮಾಡಿದ್ರು ದೇವರು ಇದ್ದಾನೆ ಅನ್ನೋ ಮಾತು ಸತ್ಯ. ಅದು ಕರೆಕ್ಟ್ ಅಲ್ವಾ? ಅದು ನಾವು ಪ್ರಾರ್ಥನೆ ಮಾಡಿದ್ರೆ ದೇವರಿಗೆ ತಲುಪುತ್ತೆ, ಅದು ಕರೆಕ್ಟ್ ಅಲ್ವಾ? ಹಾಗಾದ್ರೆ ದೇವರು ಎಲ್ಲ ಕಡೆ ಇದ್ದಾನೆ, ಎಲ್ಲರಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ, ನಿಮ್ಮಲ್ಲೂ ಇದ್ದಾನೆ. ಅದಕ್ಕೆ ತಾನೇ ನಾವು ಕೈ ಮುಗಿದ್ರೆ ಪ್ರತಿಯಾಗಿ ಕೈ ಮುಗಿಯೋದು, ನಿನ್ನಲ್ಲೂ ದೇವರಿದ್ದಾನೆ, ನನ್ನಲ್ಲೂ ದೇವರಿದ್ದಾನೆ ಅಂತ ಹೇಳಿ. ಹಾಗಾದ್ರೆ ದೇವರಿಗೆ ನಾವು ವಿಗ್ರಹಗಳನ್ನ ಮಾಡಿ ಚಿತ್ರಗಳನ್ನು ಬಿಡಿಸಿ ಅವನಿಗೆ ಒಂದು ಆಕಾರ ಕೊಟ್ಟು ಅವನಿಗೆ ಅಲಂಕಾರ ಮಾಡಿ ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಇದು ಒಂದು ಅನುಮಾನ, ಒಂದು ರೀತಿಯ ಗೊಂದಲ ಶುರು ಆಗುತ್ತೆ ನಮಗೆ. ಹೌದು, ಯಾಕೆಂದ್ರೆ ಮನುಷ್ಯ ಆದಿವಾಸಿ ಕಾಲದಿಂದ ಈ ಹಂತ ಹಂತವಾಗಿ ಅವನು ಬೆಳೆದು ಬರುವ ಸಂದರ್ಭದಲ್ಲಿ ಅವನ ಮನಸ್ಸಿನಲ್ಲಿ ಸ್ವಚ್ಛಂದತೆ ಇರಬಾರದು. ಯಾಕಂದ್ರೆ ದೇವರು ಕಣ್ಣಿಗೆ ಕಾಣಲ್ವಲ್ಲ, ಹಾಗಾಗಿ ಅವನಿಗೆ ಕಣ್ಣಿಗೆ ಕಾಣಬೇಕು. ಅವನಿಗೆ ಅವನ ಮನಸ್ಸಿಗೆ ಆಗಾಗ ಅಚ್ಚೊಡಿತಾ ಇರಬೇಕು, ನಮ್ಮನ್ನು ನೋಡುವಂತವನು ಒಂದು ಶಕ್ತಿ ಇದೆ, ಒಂದು ಪವರ್ ಇದೆ, ಆ ಶಕ್ತಿ ಈ ರೂಪದಲ್ಲಿದೆ ಅಂತ ಹೇಳಿ ಒಂದು ರೂಪವನ್ನ ಕೊಟ್ರು. ಆ ರೂಪ ಹೆಂಗ್ ಕೊಟ್ರು? ಸುಂದರವಾದ ದೇವರನ್ನ ವಿಗ್ರಹವನ್ನ ಕೆತ್ತಿದ್ವಿ. ಸುಂದರ ಅಂದ್ರೆ ಎಷ್ಟು ಸುಂದರ? ನಾವು ಮನುಷ್ಯರು, ನಮ್ಮ ಕಣ್ಣಿಗೆ ಎಷ್ಟು ಸುಂದರ ಇರಬಹುದು ಒಬ್ಬ ವ್ಯಕ್ತಿ, ಹಾಗೆ ಸುಂದರವಾದ ರೂಪವನ್ನ ಚಿತ್ರ ಬಿಡಿಸಿದ್ರು. ಸುಂದರವಾದ ದೇವರು ಅಂದ್ರೆ ಅವನಿಗೇನು ಕಡಿಮೆ ಇಲ್ಲ ಅಲ್ವಾ? ಅವನಿಗೆ ಏನ್ ಬೇಕೆಲ್ಲ ತಗೋಬೋದಲ್ಲ. ಹಾಗಾಗಿ ಅವನಿಗೆ ಒಳ್ಳೊಳ್ಳೆ ಆಭರಣಗಳನ್ನು ಹಾಕ್ಸಿದ್ವಿ ನಾವೇನು, ಅವನಿಗೆ ಒಳ್ಳೊಳ್ಳೆ ರೇಷ್ಮೆ ವಸ್ತ್ರಗಳನ್ನು ಹಾಕ್ಸಿದೀವಿ, ದೇವರನ್ನ ನೋಡಿ ಸಂತೋಷ ಪಟ್ವಿ. ಆಮೇಲೆ ಗುಡಿಯನ್ನ ಮಾಡಿದ್ವಿ, ಗುಡಿಯಲ್ಲಿ ಇಟ್ಟಿವಿ, ಪೂಜಿಸಿದ್ವಿ. ಹೌದು, ಯಾಕೆ ಇದು ಬೇಕಾಗಿತ್ತು ಅಂದ್ರೆ ಮನುಷ್ಯನ ಮನಸ್ಸನ್ನ ಹದ್ದುಬಸ್ತಿನಲ್ಲಿಡೋದಿಕ್ಕೆ, ಸಮಾಜದಲ್ಲಿ ಅವನು ಒಂದು ರೀತಿಯ ನೈತಿಕವಾಗಿ ಬದುಕೋದಿಕ್ಕೆ, ನೀತಿಯನ್ನು ಮೀರದೇ ಇರೋದಿಕ್ಕೆ ಒಂದು ಮಾರ್ಗ ಬೇಕಾಗಿತ್ತು. ಆ ಮಾರ್ಗವೇ ದೇವಾಲಯಗಳು. ಹೌದು, ದೇವರನ್ನ ನಾವು ತಲುಪಬೇಕಾದ್ರೆ ಸುಮ್ಮನೆ ತಲುಪಕ್ ಆಗಲ್ಲ ಅಲ್ವಾ? ಹಂತ ಹಂತವಾಗಿ ತಲುಪಬೇಕು. ನವವಿಧ ಭಕ್ತಿಗಳಿದಾವೆ. ದೇವರಿಗೆ ಭಕ್ತಿ ಬೇಕು. ಅವನನ್ನ ತಲುಪಬೇಕಾದ್ರೆ ಮುಖ್ಯ ಮಾರ್ಗವೇ ಭಕ್ತಿ. ಆ ಭಕ್ತಿ ಮಾರ್ಗ ಸುಮ್ಮನೆ ಕಣ್ಣು ಮುಚ್ಕೊಂಡು ಭಜನೆ ಮಾಡಿಬಿಟ್ರೆ ಆಗೋದಿಲ್ಲ. ಹಂತ ಹಂತ ಇದೆ. ಪೂಜನ, ವಂದನ, ಅರ್ಚನ, ಕೀರ್ತನ ಅಂದ್ರೆ ಪೂಜೆ ಮಾಡೋದು, ಅರ್ಚಿಸೋದು. 2ನೇ ಸ್ಟೆಪ್ ಅರ್ಚಿಸೋದು. 3ನೇ ಸ್ಟೆಪ್ ಅವನನ್ನ ಕೀರ್ತಿಸೋದು, ಅವನ ಗುಣಗಾನ ಮಾಡುವಂಥದ್ದು, ಅವನನ್ನ ಧ್ಯಾನ ಮಾಡುವಂಥದ್ದು, ಅವನನ್ನ ಸ್ಮರಣೆ ಮಾಡುವಂಥದ್ದು. ಆ ನಂತರ ಕೊನೆಗೆ ಶರಣಾಗತರಾಗುವಂಥದ್ದು. ನಾವು ಅಲ್ಲಿಗೆ ಆ ಹಂತ ಹಂತವಾಗಿ ಹೋದಾಗ ಆ ಕೊನೆಯ ಹಂತಕ್ಕೆ ಬರುವ ಹೊತ್ತಿಗೆ ನಾವು ಪ್ರತಿಯೊಬ್ಬರಲ್ಲೂ ದೇವರನ್ನ ಕಾಣುವ ಸ್ಥಿತಿಯನ್ನು ತಲುಪ್ತೇವೆ. ಪ್ರತಿಯೊಂದರಲ್ಲೂ ಕೂಡ ದೇವರನ್ನ ಕಾಣುವ ಪ್ರಯತ್ನ ಮಾಡ್ತೇವೆ. ಆಗ ಇಡೀ ಜಗತ್ತಿನಲ್ಲಿ ದೈವದ ಅಂಶಗಳು ನಮಗೆ ಗೋಚರ ಆಗ್ತಾ ಹೋಗ್ತವೆ ಎನ್ನುವ ಕಾರಣಕ್ಕೆ ಮನುಷ್ಯನನ್ನ ಆ ಮಾರ್ಗಕ್ಕೆ ಕೊಂಡೊಯ್ಯುವ ರೂಪವೇ ನಮ್ಮ ದೇವಾಲಯಗಳು ಅಂದ್ರೆ ತಪ್ಪೇನಿಲ್ಲ. ಆದ್ರೆ ನಮ್ಮಲ್ಲಿ ಏನಾಗಿದೆ, ದೇವಾಲಯ ದೇವರು ಅಂದ್ಕೊಳ್ಳೆ ಕಾಣಲ್ಲ, ಅವನೇನು ಗೊತ್ತಾಗಲ್ಲ ಅಂಥೇಳಿ ದೇವ್ರನ್ನ ಹೆಂಗ್ ಬೇಕಾದ್ರೆ ಹಂಗೆ ಬಳಸ್ಕೊತಾ ಇದ್ದೀವಿ. ನಾವು ನಮ್ಮ ಸ್ವಾರ್ಥಕ್ಕೆ ಬಳಸ್ಕೊತಾ ಇದ್ದೀವಿ, ನಮ್ಮ ದುರಾಸೆಗೆ ಬಳಸ್ಕೊತಾ ಇದ್ದೀವಿ, ನಮ್ಮ ವ್ಯಾಪಾರಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಇದು ತಪ್ಪು. ದೇವರಿಗೆ ಬೇಕಾಗಿರುವಂಥದ್ದು ನಿಮ್ಮ ದೇವಸ್ಥಾನಗಳನ್ನ ಕಟ್ಟಿಸ್ಬಿಟ್ರೆ ಅವನಿಗೆ ಇಷ್ಟ ಆಗೋದಿಲ್ಲ, ಅವನು ವರ ಕೊಡೋದಿಲ್ಲ. ಅವನಿಗೆ ಬೇಕಾಗಿರುವಂಥದ್ದು ಲಂಚ ಅಲ್ಲ. ನಾನು 100 ತೆಂಗಿನಕಾಯಿ ಹೊಡೆಸ್ದೆ, ನಾನು ಇಷ್ಟು ಜನಕ್ಕೆ ಅನ್ನದಾನ ಮಾಡಿದೆ, ನಾನು ಇಷ್ಟು ಜನಕ್ಕೆ ದಾನ ಮಾಡಿದೆ, ಇದ್ರೂ ದೇವನಿಗೆ ಇಷ್ಟ ಆಗೋದಿಲ್ಲ. ಅದಲ್ಲ ಅವನಿಗೆ ಬೇಕಾಗಿರುವಂಥದ್ದು. ಅವನಿಗೆ ಬೇಕಾಗಿರೋದು ನಿಮ್ಮ ಭಕ್ತಿ ಅಲ್ರಿ. 100 ತೆಂಗಿನಕಾಯಿ ನೀವು ಹೊಡೆಸಿದ್ರೆ, ದೇವರಿಗೆ ಬೆಳ್ಳಿ ಆಭರಣಗಳನ್ನು ನೀವು ಮಾಡಿಸ್ಕೊಟ್ಬಿಟ್ರೆ, ದೇವರಿಗೆ ಕಣ್ಣು ಕೊಟ್ಟೆ ನಾನು, ದೇವರಿಗೆ ಕಿರೀಟ ಮಾಡಿಸ್ಕೊಟ್ಟೆ ನಾನು, ಇದು ಅವನಿಗೆ ಇಷ್ಟ ಆಗೋದಿಲ್ಲ. ಯಾಕೆಂದ್ರೆ ಅದೆಲ್ಲ ಅವನದೇ ಕಣ್ರಿ. ನೀವೆಲ್ಲಿಂದ ತಂದಿದ್ದೀರಿ? ಅವನದನ್ನೇ ಅವನಿಗೆ ಕೊಟ್ಬಿಟ್ಟು. ಈಗ ಒಂದು ತೆಂಗಿನಕಾಯಿಯನ್ನ ಅವನೇ ಸೃಷ್ಟಿ ಅಲ್ವಾ ಅದು? ಅವನೇ ಕಾಯಿನ ತಗೊಂಡು ಬಂದು ಅವನಿಗೆ ಮಾಡೋದು ವರ ಕೊಡು ಅಂತ ಕೇಳಿದ್ರೆ ಸರಿ ಇರುತ್ತಾ? ನಿಮ್ಮ ಹತ್ರನೇ ದುಡ್ಡಿಸ್ಕೊಂಡು ನಾನು
ನಿಮ್ಮನ್ನು ಕರ್ಕೊಂಡು ಹೋಟ್ಲಲ್ಲಿ ಚೆನ್ನಾಗಿ ತಿನ್ನಿಸಿ ನಾನು ತಿಂಡಿ ಕೊಡಿಸ್ದೆ ಇವರಿಗೆ ಅಂತಂದ್ರೆ ನಿಮಗೆ ಅಸಹ್ಯ ಅನ್ಸಲ್ವಾ, ನಾಚಿಕೆ ಆಗಲ್ವಾ, ನಗು ಬರಲ್ವಾ, ಜೊತೆ ಸಿಟ್ಟು ಬರಲ್ವಾ ನನ್ನ ಮೇಲೆ? ಹಾಗೆ ದೇವರನ್ನ ಅವನಿಗೆ ಬೇಕಾಗಿರೋದು ಭಕ್ತಿ. ಅವನು ಕೇಳೋದು ಒಂದೇ, ಅಪ್ಪ ನೀನು ಇದ್ಯಾವುದು ಮಾಡಬೇಡ, ನೀನು ಆಡಂಬರ ಮಾಡೋದ್ರೆ ವೇಸ್ಟು, ಇಲ್ಲದೆ ಇರೋದನ್ನೆಲ್ಲ ನನಗೆ ಅಲಂಕಾರ ಮಾಡಿದ್ರು ವೇಸ್ಟು, ನನಗೆ ಬೇಕಾಗಿರೋದು ನಿನ್ನ ಒಳಗಿದೆಯಲ್ಲ ಅಲ್ಲಿ ಕ್ರಿಯೇಟ್ ಮಾಡ್ಕೋ, ಆ ಭಕ್ತಿಯನ್ನ ನನಗೆ ಕೊಡು ಸಾಕು. ಬೇಡ್ರೆ ಕಣ್ಣಪ್ಪ ಬೇರೆ ಏನು ಅಲಂಕಾರ ಮಾಡಲಿಲ್ಲ ಕಣ್ರಿ, ಅವನಿಗೆ ಅವನು ಕೊಟ್ಟಿದ್ದು ಭಕ್ತಿ ಅಲ್ವೇ? ಇಂಥ ಋಷಿಮುನಿಗಳ ಸಾಕಷ್ಟು ಜನ ಕೊಟ್ಟಂಥದ್ದು ಭಕ್ತಿ. ಅವನಿಗೆ ಬೇಕಾಗಿರೋದು ಭಕ್ತಿ. ನಮ್ಮ ಆಡಂಬರ ಇವ್ಯಾವುದು ಖಂಡಿತ ಅಲ್ಲ. ಅದಕ್ಕೆ ಏನ್ ಮಾಡ್ತಿದ್ದೀವಿ ಈಗ? ದೇವರು ಅಂದ್ರೆ ಗೊಂಬೆ, ಆ ಗೊಂಬೆಗೆ ಅಲಂಕಾರ ಮಾಡಬೇಕು. ಹಾಗಲ್ಲ, ನಾವು ದೇವಸ್ಥಾನಕ್ಕೆ ಹೋಗ್ಲೇಬೇಕು. ದೇವಸ್ಥಾನಕ್ಕೆ ಹೋಗ್ತೀವಿ, ಮಸೀದಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡಬೇಕು, ಪ್ರೇಯರ್ ಮಾಡ್ತೀವಿ ಚರ್ಚ್ಗಳಲ್ಲಿ, ಅವನಿಗೆ ತಲುಪಬೇಕು, ಅಲ್ಲಿ ಭಕ್ತಿ ಮುಖ್ಯ. ಈಗ ದೇವಸ್ಥಾನಕ್ಕೆ ಯಾಕೆ ಹೋಗ್ತೀವಿ? ಬಹುತೇಕ ವಿಗ್ರಹಗಳು ಕಪ್ಪು ಶಿಲೆಗಳು, ಗಮನಿಸಿ, ಬಹುತೇಕ. ಕೆಲವು ಸಾಲಿಗ್ರಾಮದ ವಿಗ್ರಹಗಳಿದ್ದಾವೆ. ನಮ್ಮಲ್ಲಿ ಏನಾಗುತ್ತೆ, ಆ ಕಪ್ಪು ವಿಗ್ರಹಗಳು, ಕಪ್ಪು ಶಿಲೆ ಪಾಸಿಟಿವ್ ಎನರ್ಜಿಯನ್ನ ರಿಲೀಸ್ ಮಾಡ್ತಾ ಇರುತ್ತೆ. ಇನ್ನೊಂದು, ದೇವಸ್ಥಾನಕ್ಕೆ ನಾವು ಕಾಲಿಟ್ಕೊಳ್ಳೆ ಅಲ್ಲೊಂದು ಶುಚಿಯಾದ ವಾತಾವರಣ ಇರುತ್ತೆ, ಅಲ್ಲಿ ಗಂಧದ ಪರಿಮಳ ಇರುತ್ತೆ, ಅಲ್ಲಿ ವಿಗ್ರಹಕ್ಕೆ ಹೂವಿನ ಅಲಂಕಾರವಾಗಿರುತ್ತೆ, ಮನಸ್ಸಿಗೆ ಏನೋ ಒಂದು ಉಲ್ಲಾಸವಾಗುತ್ತೆ, ತೃಪ್ತಿಯಾಗತ್ತೆ. ಆ ಸಂದರ್ಭದಲ್ಲಿ ಮನಸ್ಸಿನ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ. ನಮ್ಮ ವಿಚಾರಗಳನ್ನು ನಾವು ಅಲ್ಲಿ ನಿವೇದನೆ ಮಾಡ್ಕೊಳ್ತೀವಿ. ನಿವೇದನೆ ಮಾಡ್ಕೊಂಡಾಗ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡುತ್ತೆ. ಆ ಆತ್ಮವಿಶ್ವಾಸದಿಂದ ದೇವರಿದ್ದಾನೆನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ನಾನು ಒಳ್ಳೇದು ಮಾಡ್ತಾ ಇದ್ದೀನಿ, ನಾನು ಒಳ್ಳೆಯವನಾಗಬೇಕು, ಒಳ್ಳೆಯವನಾಗಿದ್ದೀನಿ, ನಾನು ಒಳ್ಳೆಯದನ್ನು ಬಯಸ್ತಾ ಇದ್ದೀನಿ, ನನಗೂ ದೇವರು ಅದನ್ನು ಕೊಡಬೇಕು ಅನ್ನುವ ಭಾವನೆಗಳು ಬರೋದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋದು, ಮಸೀದಿಗೆ ಹೋಗೋದು, ಚರ್ಚ್ಗಳಿಗೆ ಹೋಗುವಂಥದ್ದು. ಯಾಕೆಂದ್ರೆ ದೇವರು ಅನ್ನುವಂತಹವನು ನಮ್ಮ ಕೈನಲ್ಲಿಲ್ಲ. ದೇವರು ಕರುಣಾಮಯಿ, ದಯಾಪರ, ಸಕಲ ಜೀವಿಗಳಿಗೂ ಸಮಾನವಾದಂಥ ದಯೆ ಕರುಣೆಯನ್ನು ತೋರಿಸ್ತಾನೆ. ಅಂತಹ ದೇವರನ್ನ, ಈ ಪ್ರಕೃತಿಯನ್ನ ನಾವು ಆರಾಧಿಸಬೇಕು ಕಣ್ರಿ. ಪ್ರಕೃತಿಯಲ್ಲಿ ದೇವರನ್ನ ಕಾಣಬೇಕು ಕಣ್ರಿ. ನಾವು ನಮ್ಮದೇ ಆದ ದುರಾಸೆಗಳಿಂದ ಪ್ರಕೃತಿಯನ್ನು ಹಾಳು ಮಾಡ್ಕೊಂಡ್ರೆ ದೈವ ದ್ರೋಹ ಅದು. ಸಕಲ ಜೀವಿಗಳಿಗೂ ಲೇಸನ್ನ ಬಯಸಬೇಕು. ನಾವು ಏನನ್ನ ಪ್ರಕೃತಿಗೆ ಕೊಡ್ತೀವೋ ಪ್ರಕೃತಿ ನಮಗೆ ವಾಪಸ್ ನಮಗೆ ಕೊಡ್ತದೆ. ಗಮನಿಸಬೇಕು, ನಾವು ಇರುವ ನೀರನ್ನು ಹಾಳು ಮಾಡ್ಕೊಂಡಿದ್ದೀವಿ, ಗಾಳಿಯನ್ನು ಹಾಳು ಮಾಡ್ಕೊಂಡಿದ್ದೀವಿ, ಆಹಾರವನ್ನು ಹಾಳು ಮಾಡ್ಕೊಂಡಿದ್ದೀವಿ, ಮನಸ್ಸನ್ನು ಹಾಳು ಮಾಡ್ಕೊಂಡಿದ್ದೀವಿ, ದುರಾಸೆಗೆ ಬಿದ್ದಿದ್ದೀವಿ. ಇದರ ದುಷ್ಪರಿಣಾಮ ನಾವೇ ಅನುಭವಿಸ್ಬೇಕು. ದೇವ್ರು ನಮಗೆ ಕಷ್ಟ ಕೊಟ್ಬಿಟ್ಟ, ದೇವ್ರು ನಮಗೆ ಕಂಡುಬಿಡ್ಲಿಲ್ಲ, ನಾನು ಅಷ್ಟು ಪೂಜೆ ಮಾಡಿದ್ದೆ, ನಾನು ಇನ್ಮೇಲೆ ದೇವರಿಗೆ ಪೂಜೆ ಮಾಡಲ್ಲ ಅನ್ನೋದು ಮೂರ್ಖತನ ಅಲ್ವೇನ್ರಿ? ಆದ್ರಿಂದ ಇರುವ ಏನು ದೇವರು ನಮಗೆ ಕೊಟ್ಟಿದ್ದಾನೋ ಅದನ್ನು ಬಳಸ್ಕೊಂಡು ನೆಮ್ಮದಿಯ ಜೀವನದ ಕಡೆಗೆ ನಾವು ಬದುಕನ್ನು ಸಾಗಿಸಬೇಕು. ದುರಾಸೆಯಿಂದ ಸ್ವಲ್ಪ ದೂರ ಇರಬೇಕು. ನಾವು ಎಲ್ಲರಲ್ಲಿಯೂ ಕೂಡ ಒಳ್ಳೆಯದನ್ನು ಕಾಣಬೇಕು, ಒಳ್ಳೆಯದನ್ನು ಬಯಸಬೇಕು. ಬರೀ ಹೋಮಗಳು ಮಾಡಿಕೊಂಡು, ಬರೀ ಪೂಜೆಗಳು ಮಾಡಿಕೊಂಡು, ಬರೀ ಜ್ಯೋತಿಷಿಗಳ ಜಾತಕಗಳನ್ನು ಕೇಳ್ಕೊಂಡು ನಮ್ಮ ಜೀವನ ನಡೆಯೋದಿಲ್ಲ ಕಣ್ರಿ. ದೇವರಿಗೆ ಅಥವಾ ಈ ಪ್ರಕೃತಿಗೆ ಬೇಕಾಗಿರೋದು ಒಂದೇ, ನನ್ನನ್ನು ಆರಾಧಿಸು ಅನ್ನತ್ತೆ ಪ್ರಕೃತಿ. ಅದು ಆರಾಧಿಸೋದು ಅಂದ್ರೆ ಏನು ಆರಾಧನೆ ಕೇಳ್ತಾ ಇದೆ? ಅದು ಎಲ್ಲವನ್ನು ಸಮಾನವಾಗಿ ನೋಡು, ಎಲ್ಲ ಜೀವಿಗಳಿಗೂ ಬದುಕೋದಿಕ್ಕೆ ಅವಕಾಶ ಮಾಡಿಕೊಡು. ನೀನು ಬದುಕು, ನಾನು ನಿನಗೇನು ಸವಲತ್ತು ಬೇಕೋ ಅದು ಕೊಟ್ಟಿದ್ದೀನಲ್ಲ, ಅದನ್ನು ಸದುಪಯೋಗ ಮಾಡ್ಕೋ, ಒಳ್ಳೆಯ ತನವನ್ನು ಬೆಳೆಸ್ಕೋ, ಕರುಣೆಯ ಕಣ್ಣಿನಿಂದ ನೋಡು, ಒಳಗಣ್ಣಿನಿಂದ ನೋಡು, ಎಲ್ಲರಿಗೂ ನೆಮ್ಮದಿಯನ್ನು ಕೊಡೋ ಪ್ರಯತ್ನ ಮಾಡು. ನಿನಗೂ ನಾನು ನೆಮ್ಮದಿ ಕೊಡ್ತೀನಿ. ಎಲ್ಲರ ಆರೋಗ್ಯ ಚೆನ್ನಾಗಿರೋದಕ್ಕೆ ಬಯಸು, ನಾನು ಆರೋಗ್ಯವನ್ನು ನೀನು ದಯಪಾಲಿಸ್ತೀನಿ ಅಂತ ಹೇಳ್ತದೆ. ಯಾಕೆಂದ್ರೆ ಈ ದೇಹವೇ ಅಲ್ವೇನ್ರಿ ಇದೆಲ್ಲವನ್ನು ಬಯಸುವಂಥದ್ದು. ಈ ದೇಹದೊಳಗಿರುವ ಮನಸ್ಸನ್ನು ಶುದ್ಧಿ ಮಾಡ್ಕೋಬೇಕು ನಾವು. ಇರ್ಲಿ, ಇಷ್ಟು ದಿನ ಏನೋ ಆಗಿದ್ರು ಕೂಡ ನಾವು ನೆಮ್ಮದಿಯ ಜೀವನ ಮಾಡಬೇಕು ಅಂದ್ರೆ ದೈವದ ಕರುಣೆ ಬೇಕು. ಅವನ ಕರುಣೆ ಎಲ್ಲಿ ಸಿಕ್ಕುತ್ತೆ ಅಂದ್ರೆ ಜಗತ್ತನ್ನು ವಿಶಾಲವಾಗಿ ನೋಡೋದ್ರಿಂದ ಸಿಕ್ಕುತ್ತೆ, ಜಗತ್ತನ್ನು ಪ್ರೀತಿಸೋದ್ರಿಂದ ಸಿಕ್ಕುತ್ತೆ, ಎಲ್ಲರಿಗೂ ಒಳಿತನ್ನ ಬಯಸೋದ್ರಿಂದ ಸಿಕ್ಕುತ್ತೆ. ಯಾರ ಬಗ್ಗೆಯೂ ಕೇಡನ್ನು ಬಯಸದೇ ಇದ್ರೆ, ಯಾರ ಬಗ್ಗೆಯೂ ಅಸಹ್ಯದ ಮಾತನ್ನಾಡದೇ ಇದ್ರೆ, ದ್ವೇಷವನ್ನು ಸಾಧಿಸದೇ ಇದ್ರೆ ನಮಗೆ ನಿಜವಾಗ್ಲೂ ಪ್ರೀತಿಯನ್ನು ಕೊಡ್ತಾನೆ ಆ ಭಗವಂತ. ಆದಷ್ಟು ಒಳ್ಳೆಯತನದಲ್ಲಿ ಬದುಕೋಣ. ಆ ದೇವರನ್ನ ತಲುಪುವ ಮಾರ್ಗ ಯಾವುದು ಅಂತಂದ್ರೆ ಇಡೀ ಜಗತ್ತನ್ನೇ
ಪ್ರೀತಿಯ ಜಗತ್ತು ಅಂತ ಅಂದ್ಕೊಳ್ಬೇಕು. ಎಲ್ಲರಿಗೂ ಇಲ್ಲಿ ಬದುಕುವ, ಎಲ್ಲ ಜೀವಿಗಳಿಗೂ ಇಲ್ಲಿ ಬದುಕುವ ಹಕ್ಕು ಇದೆ. ಆ ಹಕ್ಕನ್ನು ಕೊಟ್ಟಂಥವನು ಭಗವಂತ. ಆದ್ರಿಂದ ಭಗವಂತನನ್ನು ನಾವು ಮೆಚ್ಚಿಸ್ಕೊಳ್ಬೇಕು ಅಂದರೆ ಸಕಲ ಜೀವಿಗಳಿಗೂ ಲೇಸನ್ನು ಬಯಸಿದರೆ ಮಾತ್ರ ಭಗವಂತ ಖಂಡಿತ ನಮಗೆ ಒಳ್ಳೇದು ಮಾಡ್ತಾನೆ. ನಾವು ನೆಮ್ಮದಿಯಾಗಿರ್ತೇವೆ, ಸಂತೋಷವಾದ ಜೀವನವನ್ನು ಮಾಡ್ತೇವೆ ಎನ್ನುವ ಭಾವನೆಯನ್ನು ನಾವು ಇಟ್ಕೊಳ್ಬೇಕು ಗೆಳೆಯರೇ. ನನ್ನ ಈ ಮಾತು ನಿಮಗೆ ಎಷ್ಟು ತಲುಪಿದೆಯೋ ಏನೋ ಗೊತ್ತಿಲ್ಲ, ಆದರೆ ಈ ಮಾತು ನಿಮಗೆ ಸತ್ಯ ಅಂತ ಸ್ವಲ್ಪ ಅನಿಸಿದ್ರೆ ನಿಮ್ಮ ಮನಸ್ಸು ವಿಶಾಲವಾಗಿ ನೀವು ಕೂಡ ನೆಮ್ಮದಿಯಾಗಿರಲಿ ಅಂತ ಆಶಿಸ್ತಾ ಮುಂದಿನ ಎಪಿಸೋಡಲ್ಲಿ ಬೇರೆ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ನಮಸ್ಕಾರ ಗೆಳೆಯರೇ.